ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ನಾವು ತೊಂಡೆಕಾಯಿಯಿಂದ ಕುರುಮ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡುವ. ಯಾವತ್ತು ತೊಂಡೆಕಾಯಿಯಲ್ಲಿ ಒಂದೆರಡು ನಮೂನೆಯ ರೆಸಿಪಿಯನ್ನು ತಿಂದು ನಿಮಗೆ ಬೇಸರ ಆಗಿರ್ಬೋದು. ಸೊ ಇವತ್ತೊಂದು ಸ್ಪೆಷಲ್ ಆಗಿ ಟ್ರೈ ಮಾಡೋಣ. 1/4 kg ತೊಂಡೆಕಾಯಿಯನ್ನು ತೊಟ್ಟನ್ನು ಕಟ್ ಮಾಡದೆ ಹಾಗೆ 4 ಭಾಗಗಳನ್ನಾಗಿ ಮಾಡಿಕೊಂಡಿದ್ದೇನೆ. ನೋಡಿ, ಈ ಥರ ಕೆಲವು ಹಣ್ಣಾದದ್ದು ಇದೆ ಅದರಲ್ಲಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ. ಅಕ್ಕಿ ಹಿಟ್ಟು ಇಲ್ಲ ಹೇಳುವವರು ಕಾರ್ನ್ಫ್ಲೋರ್ ಅಥವಾ ಮೈದಾವನ್ನು ಹಾಕ್ಕೊಳ್ಬಹುದು. ಅರ್ಧ ಚಮಚದಷ್ಟು ಇಂಗಿನ ಪುಡಿ, 1 ರಿಂದ 1.5 ಚಮಚದಷ್ಟು ಸಾಂಬಾರ್ ಪೌಡರ್, 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಸಾಂಬಾರ್ ಪೌಡರ್ ನಾನಿಲ್ಲಿ ಮನೆಯಲ್ಲಿ ಮಾಡಿದಂತಹ ಸಾಂಬಾರ್ ಪೌಡರನ್ನು ಯೂಸ್ ಮಾಡಿದ್ದೇನೆ. ನಿಮ್ಮ ಹತ್ರ ಇಲ್ಲ ಅಂತಾದರೆ ಅಂಗಡಿಯಲ್ಲಿ ಸಿಗುವಂತಹ ಪೌಡರನ್ನು ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ ನಂತರ ಬಿಸಿಯಾದ ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗುವವರೆಗೆ ಇದನ್ನು ಕಾಯಿಸ್ಕೊಳ್ತೇನೆ. ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿದ್ರಿಂದ ಮಸಾಲೆ ಏನು ಬಿಟ್ಕೊಳ್ಳೋದಿಲ್ಲ. ಸೊ ಕ್ರಿಸ್ಪಿಯಾಗಿ ರೆಡಿ ಆಗ್ತದೆ. ಟೊಮೆಟೊ ಸಾರು ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ಟೇಸ್ಟ್ ಮಾಡಿಕೊಂಡ್ರೆ ಸಖತ್ತಾಗಿರ್ತದೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಈಗಾಗಲೇ ಕ್ರಿಸ್ಪಿ ಆಗಿದೆ. ನಾನು ಇದನ್ನು ಸರ್ವ್ ಮಾಡ್ತೇನೆ. ಕರಿಬೇವನ್ನು ಕಾಯಿಸ್ಕೊಂಡು ಮೇಲಿನಿಂದ ಹಾಕಿಕೊಂಡಿದ್ದೇನೆ ಸ್ನೇಹಿತರೆ. ಸೊ ಈ ರೆಸಿಪಿ ಇಷ್ಟ ಆದರೆ ಏನು ಮಾಡಬೇಕು, ವಿಡಿಯೋಕ್ಕೊಂದು ಲೈಕ್ ಕೊಡಬೇಕು ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.